ನಾಮದೇವ್ ಡಸಾಳ್ ಅಂತ ಹೆಸರು ಎಲ್ಲರೂ ಕೇಳಿರ್ಬೋದು. ಮರಾಠಿಯ ಪ್ರಮುಖ ಕವಿಗಳವರು ನಾಮದೇವ್ ಡಸಾಳ್ ಅನ್ನೋರು. ಬಹಳ ಅದ್ಭುತವಂಥವರು ಕವಿತೆಗಳನ್ನು ಬರೆಯುವಂಥವ್ರು. ಸಾಕಷ್ಟು ಜನ ಹೂ, ಬಳ್ಳಿ, ಹಣ್ಣು, ರೆಕ್ಕೆ ಪಕ್ಕೆ ಹಕ್ಕಿಗಳ ಬಗ್ಗೆ ಮತ್ತು ಮುಗಿಲು, ಮೋಡ, ಗುಡುಗು, ಸಿಡಿಲುಗಳ ಸಾಕಷ್ಟು ಕವಿತೆಗಳು, ಸಾಕಷ್ಟು ಕವಿಗಳು ಬರಿತಾ ಇರ್ಬೋದು. ಆದರೆ ಜನರ ಒಂದು ನೋವಿಗೆ, ಜನರ ಒಂದು ಕಣ್ಣೀರಿಗೆ, ಜನರಲ್ಲಿ ಕಂಡಂಥ ಅನುಭವಗಳನ್ನು ಸಾಕಷ್ಟು ಅವರ ಕೃತಿಗಳಲ್ಲಿ ಮನಬಿಚ್ಚಿ ಹೇಳುವಂಥ ಕವಿಗಳು ಯಾರಾದರೂ ಇದ್ದರೆ ಅದು ನಾಮದೇವ್ ಡಸಾಳ್. ಸಾಕಷ್ಟು ಕವಿಗಳು ಇದ್ದಾರೆ. ಜನರ ಒಂದು ನೋವಿಗೆ, ಅದಕ್ಕೆ ಡಿ ಆರ್ ಅವರು ಒಂದು ಕಡೆ ಬರೀತಾರೆ. ಏನಪ್ಪ ಅಂತಂದರೆ, ಜನರ ನೋವಿಗೆ ಮಿಡಿಯುವ ಪ್ರಾಣ ಮಿತ್ರವಯ್ಯ ಅಂತ ಹೇಳ್ತಾರೆ ಡಿ ಆರ್ ಅವರು. ಆಮೇಲೆ ಮತ್ತು ನಾಮದೇವ್ ಡಸಾಳ್ ಅಂತವರಾಗಿರ್ಬೋದು, ಸಿದ್ಲಿಂಗಯ್ಯರ್ ಅಂತಾರೆ, ಸಾಕಷ್ಟು ಕವಿಗಳು ಜನರ ನೋವನ್ನು ಅವರ ಕವಿತೆ, ಅವರ ಕವನ ಸಂಕಲನಗಳಲ್ಲಿ ಅವರು ಪ್ರಸ್ತುತಪಡಿಸಿದ್ದಾರೆ. ಯಾಕಂದರೆ ನಾಮದೇವ್ ಡಸಾಳ್ ಅಂತ ಹೆಸರು ಮರಾಠದಲ್ಲಿ ಭಾಳ ದೊಡ್ಡ ಫೇಮಸ್ ಇರುವಂಥ ಹೆಸರು ಅದು ನಾಮದೇವ್ ಡಸಾಳ್. ಯಾಕಂದರೆ ಅವರ ಒಂದು ಕವಿತೆಗಳಲ್ಲಿ ಆ ಥರ ಒಂದು ಶಕ್ತಿ ಇದೆ, ಆ ಥರ ಒಂದು ಸತ್ವ ಇದೆ, ಆ ಥರ ಒಂದು ಗಟ್ಟಿತನದಂಥ ಒಂದು ಮೌಲ್ಯಗಳಿದೆ ನಾಮದೇವ್ ಡಸಾಳ್ ಅಂತ ಕವಿಗಳಲ್ಲಿ. ಅದರಿಂದ ನಾಮದೇವ್ ಡಸಾಳ್ ಅವರ ಕುರಿತು ಯಾಕೋ ಮಾತಾಡ್ಬೇಕು ಅನಿಸುತ್ತೋ, ಅದಕ್ಕೆ ಇವತ್ತು ಅವ್ರ ಬಗ್ಗೆ ಒಂದೆರಡು ಮಾತಾಡಿದೆ.